ಹೋಗುತ್ತಿದ್ದ ಇನೋವಾ ಕಾರಿಗೆ ಹಿಂದಿನಿಂದ ಬಂದ ಸ್ಕೂಟಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಕೂಟಿ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಅಂದಹಾಗೆ ಮೃತ ವ್ಯಕ್ತಿ ದೇವನಹಳ್ಳಿ ತಾಲೂಕು ಕೋರಮಂಗಲ ಗ್ರಾಮದ ಸುಮಾರು 22 ವರ್ಷದ ಚೇತನ್ ಎಂದು ತಿಳಿದು ಬಂದಿದೆ. ಮಾವನ ಮಗಳನ್ನು ಚಿಕ್ಕಬಳ್ಳಾಪುರ ಖಾಸಗಿ ಕಾಲೇಜೊಂದರಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಆಕೆಯನ್ನು ಕಾಲೇಜಿಗೆ ಡ್ರಾಪ್ ಮಾಡಿ ವಾಪಸ್ ಹೋಗುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ಇನ್ನು ಕಾರಿನ ಮಾಲೀಕರಾದ ಬೆಂಗಳೂರು ಮೂಲದ ನಾಗೇಶ್ ಹಾಗೂ ಕುಟುಂಬಸ್ಥರು ಸೇರಿ ಶಿಡ್ಲಘಟ್ಟ ನಗರದಲ್ಲಿನ ದೇವಾಲಯವೊಂದಕ್ಕೆ ಹೋಗಿ ನಂತರ ಚಿಕ್ಕಬಳ್ಳಾಪುರ ತಾಲೂಕಿನ ಕುಪ್ಪಳ್ಳಿ ಬಳಿ ಇರುವ ಗೋಪಿನಾಥ ಬೆಟ್ಟಕ್ಕೆ ಹೋಗುತ್ತಿದ್ರಂತೆ. ಈ ವೇಳೆ ಹಿಂಬದಿಯಿಂದ ಬಂದ ಸ್ಕೂಟಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನ ಹಿಂದಿನ ಗ್ಲಾಸ್ ಪುಡಿ ಪುಡಿಯಾಗಿ ಸ್ಕೂಟಿ ನುಜ್ಜುಗುಜ್ಜಾಗಿದೆ. ಇನ್ನು ಸ್ಕೂಟಿ ಸವಾರ ಹೆಲ್ಮೆಟ್ ಧರಿಸಿದರೆ ಸಣ್ಣ ಪುಟ್ಟ ಗಾಯಗಳಿಂದ ಜೀವ ಉಳಿಯುತ್ತಿತ್ತು. ಆದರೆ ಮೃತ ಚೇತನ್ ಹೆಲ್ಮೆಟ್ ಧರಿಸದ ಹಿನ್ನೆಲೆ ತಲೆಗೆ ಗಂಭೀರ ಗಾಯಗಳಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸರ್, ನಾಗೇಶ್ ಅಂತ ನಂದಿ ಬೆಟ್ಟಕ್ಕೆ ಮನೆ ದೇವರು ಗೋವರ್ಧನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಶಿಡ್ಲಘಟ್ಟದಲ್ಲಿ ಪೂಜೆ ಮಾಡಿಸ್ಕೊಂಡು ನಂದಿಗೆ ಹೋಗಬೇಕಾದ್ರೆ ಇದು ಹೈವೇಯಲ್ಲಿ ಹೋಗಬೇಕಾದ್ರೆ ನಾವು ಹೋಗ್ತಾ ಇದ್ದರೆ ನಮಗೆ ಹಿಂದ್ಗಡೆ ಕಾರಿಂದ ಬಂದು ಒಂದು 2 ವೀಲರ್ ಗಾಡಿ ನಂಬರ್ KA 43E B3385 ಅವರು ಹಿಂದ್ಗಡೆಯಿಂದ ಫಾಸ್ಟಾಗಿ ಬಂದು ಗುದ್ದುಬಿಟ್ಟು ನಮ್ಮ ಹಿಂದ್ಗಡೆ ಗಾಡಿ ಗ್ಲಾಸ್ ಹೊಡೆದು ಆಮೇಲೆ ಗ್ಲಾಸಿಂದ ಅದು ಇದಕ್ಕೆ ಟಚ್ ಆಗಿ ಅವರು ಅಲ್ಲೇನೇ ಕೆಳಗಡೆ ಹಿಂದ್ಗಡೆ ಬಿದ್ದರು ಸರ್. ಹೆಲ್ಮೆಟ್ ಇರಲಿಲ್ಲ. ಹೆಲ್ಮೆಟ್ ಇದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲೇನೋ ಅಂತ ನಮ್ಮ ಅನಿಸಿಕೆ ಅದೇ ಸರ್. ತಲೆಗೆ ಇಂಜೂರ್ ಆಗಿದೆ ಸರ್. ಅದು ಗೊತ್ತಿಲ್ಲ ಸರ್, ಸ್ಪಾಟ್ ಅಂತ ಗೊತ್ತಾ ಹೇಳೋಕ್ಕಾಗಲ್ಲ. ಅದನ್ನು ತಲೆಗೆ ಇಂಜುರಿ ಆಗಿದೆ ಸರ್. ಅದನ್ನು ಅಷ್ಟೇ. ನೀವು ಸ್ಲೋ ಮಾಡಿದ್ರೆ ಅಥವಾ ಅವರೇ ಬಂದಿದ್ದು? ಇಲ್ಲ, ನಾವು ಹಂಗೆ ಹೋಗ್ತಾ ಇದ್ವಿ, ಅವರೇ ಫಾಸ್ಟಾಗಿ ಬಂದು ಹಿಂದ್ಗಡೆಯಿಂದ ಹೊಡೆದಿರೋದು ಸರ್. ಹಿಂದ್ಗಡೆ ವೆಹಿಕಲ್ ಹಿಂದ್ಗಡೆ ಹೊಡೆದಿರೋದು ಅವರು ಸರ್. ನಂದು ಇನೋವಾ ವೆಹಿಕಲ್ ಸರ್. ಈ ಪ್ರಕರಣವು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲಿಸಿ ಮೃತ ವ್ಯಕ್ತಿಯನ್ನು ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.